ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ 2026ರ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಮಾಡುವುದಕ್ಕೋಸ್ಕರ 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ದ್ವಿತೀಯ ಭಾಷೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು 2026ರ ವಾರ್ಷಿಕ ಪರೀಕ್ಷೆಗೆ ಮೊದಲೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ KSEEB ಬೋರ್ಡ್ನವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗಿದ್ದು, ಆ ಒಂದು 4 ಪ್ರಶ್ನೆ ಪತ್ರಿಕೆಗಳಿಂದನೇ ವಾರ್ಷಿಕ ಪರೀಕ್ಷೆಗೆ ಉತ್ತರ ಬರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರೋದರಿಂದ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಬರೀ ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾತ್ರ ಓದೋದಲ್ಲ, ವಿವರಣೆಯನ್ನು ಕೊಡ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹಾಗಾಗಿ ಯಾರಾದರೂ ನಮ್ಮ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ 2, 3 ಮತ್ತು 4ರ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳು ಮತ್ತು ವಿವರಣೆಯೊಂದಿಗೆ ಚರ್ಚೆಯನ್ನು ಮಾಡಲಾಗ್ತದೆ. ತಡ ಮಾಡದೆ ಪ್ರಾರಂಭಿಸೋಣ. ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1 2025 ಮತ್ತು 26 3 hours ನಿಮಗೆ ಟೈಮ್ ಇರತಕ್ಕಂಥದ್ದು. ಕೀ ಆನ್ಸರ್ ಮತ್ತು ಕ್ವೆಶನ್ಸ್ಗಳು ಕೂಡ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಮೊದಲೇ ಗೊತ್ತಿರೋಂಗೆ 80 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು. 4 alternatives ಆರ್ ಗಿವನ್ ಫಾರ್ ದ ಈಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್. ಓನ್ಲಿ ಒನ್ ಆಫ್ ದೆಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರೈಟ್. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದಿ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಅಂತಕ್ಕಂಥದ್ದು 4 ಮಾರ್ಕಿಗೆ ಇರ್ತಕ್ಕಂಥದ್ದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ನಿಮಗೆ ಇಲ್ಲಿ ಕಾಣಸಿಗ್ತವೆ. ನೋಡೋದಾದರೆ ಮೊದಲನೇ ಮಲ್ಟಿಪಲ್ ಚಾಯ್ಸ್ ನೋಡೋದಾದರೆ ಚೂಸ್ ದಿ ಅಪ್ರೋಪ್ರೈಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತಕ್ಕಂಥದ್ದು. ಇದು ಮಂಡಳಿಯವರು ಬೋರ್ಡ್ನವರು ಬಿಡುಗಡೆ ಮಾಡಲ್ಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1 ಆಗಿರ್ತದೆ. ಫಸ್ಟ್ ಕ್ವೆಶನ್, ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಈ ಸೆಂಟೆನ್ಸ್ಗೆ ಕ್ವೆಶ್ಚನ್ ಟ್ಯಾಗನ್ನು ಮಾಡ್ತಕ್ಕಂಥದ್ದು. ಆಪ್ಷನ್ಗಳನ್ನ ನೋಡೋದಾದರೆ ಡಿಡಂಟ್ ದೇ, ಡೋಂಟ್ ದೇ, ಡೂ ದೇ, ಡಿಡ್ ದೇ ಅಂತಕ್ಕಂಥ 4 ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಆಪ್ಷನ್ ನಮಗಿಲ್ಲಿ ಡೋಂಟ್ ದೇ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಕಾರಣ ಏನಂತಂದರೆ ಇದು ಸಬ್ಜೆಕ್ಟ್, ಇದು ಮೇನ್ ವರ್ಬ್, ಇದಿಷ್ಟೆಲ್ಲ ಆಬ್ಜೆಕ್ಟ್ಗಳಾಗಿರೋದ್ರಿಂದ ಈ ಇಡೀ ಸೆಂಟೆನ್ಸ್ ನಮಗೇನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ನಾವಿಲ್ಲಿ ಮೇನ್ ವರ್ಬ್ ಜಸ್ಟ್ ಕ್ರಿಯೇಟ್ ಇರೋದರಿಂದ ಡೂ ಅಂತಕ್ಕಂಥದ್ದನ್ನು ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗ್ತದೆ. ಪಾಸಿಟಿವ್ ಸೆಂಟೆನ್ಸ್ ಇರೋದರಿಂದ ನಾವು ಅದನ್ನು ನೆಗೆಟಿವ್ ಮಾಡಬೇಕು. ಸ್ಮಾರ್ಟ್ ಫೋನ್ಸ್ ಅಂತ ಬಂದಾಗ ನಾವಿಲ್ಲಿ ದೇ ಅಂತ ಬರೆದು ಕ್ವೆಶ್ಚನ್ ಮಾರ್ಕನ್ನು ಕೊಡಲೇಬೇಕಾಗ್ತಕ್ಕಂಥದ್ದು. ಅಕಸ್ಮಾತ್ ಈ ಮೇನ್ ವರ್ಬ್ಗೆ ಏನಾದರೂ ಎಸ್ ಅಥವಾ ES ಬಂದಿದ್ದರೆ ನಾವು ಡೋಂಟ್ ಬದಲಾಗಿ ಡೂ ಬದಲಾಗಿ ನಾವಿಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗ್ತದೆ. ಸೆಕೆಂಡ್ ಕ್ವೆಶ್ಚನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ಅಂಡರ್ಲೈನ್ಡ್ ಸೆಂಟೆನ್ಸ್. ಈ ಕೇಳಿಕೊಟ್ಟಿರ್ತಕ್ಕಂತಹ ಕನ್ವರ್ಸೇಷನನ್ನು ಓದಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀತಕ್ಕಂಥದ್ದು ಕಂಪಲ್ಸರಿ 1 ಮಾರ್ಕಿಗೆ ಬರ್ತಕ್ಕಂಥದ್ದು. ಮಲ್ಲೇಶ್ವರ ಹೇಳ್ತಾನೆ, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಆರ್ ಅಫ್ರೇಡ್ ಅಂತಕ್ಕಂಥದ್ದು. ರೋಮಾ ಹೇಳ್ತಾಳೆ, ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ಇರತಕ್ಕಂಥ ಕನ್ವರ್ಸೇಷನ್. ಇಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ಎಸ್ ಯು ಆರ್ ರೈಟ್ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಬಾಲೇಶ್ವರ ಮತ್ತು ರೋಮಾ ಅವರ ನಡುವೆ ನಡೆದಿರ್ತಕ್ಕಂಥ ಕಾನ್ವರ್ಸೇಷನಲ್ಲಿ ಮಲ್ಲೇಶ್ವರ ತನ್ನದೇ ಆಗಿರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಒಪಿನಿಯನ್ ಹೇಳ್ತಾನೆ. ಅದನ್ನು ರೋಮಾ ಎಸ್ ಯು ಆರ್ ರೈಟ್ ಅಂತಕ್ಕಂಥದ್ದು ಸಪೋರ್ಟಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಸೊ ಆಪ್ಷನ್ಗಳು ನೋಡೋದಾದರೆ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಗಿವಿಂಗ್ ಇನ್ಫಾರ್ಮೇಷನ್, ಆಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂತಕ್ಕಂಥದ್ದು, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇಲ್ಲಿ 4ನೇ ಆಪ್ಷನ್ ಆಗಿರೋದ್ರ ಕಾರಣಕ್ಕಾಗಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಸೊ ಅವರು ಹೇಳಿರ್ತಕ್ಕಂಥ ಹೇಳಿಕೆಗೆ ಇವರ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಕ್ಕಂಥದ್ದು. ಇನ್ನು ಕ್ವೆಶ್ಚನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರೋಪ್ರೈಟ್ ಇಫ್ ಕ್ಲಾಸ್. ಸುರೇಂದರ್ ಹೇಳ್ತಾನೆ, ವೆರಿ ಶ್ಯಾಡ್, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ಗಳು ನೋಡೋದಾದರೆ ವುಡ್ ಹ್ಯಾವ್, ಶಾಲ್ ಹ್ಯಾವ್, ವುಡಂಟ್ ಹ್ಯಾವ್, ವಿಲ್ ಹ್ಯಾವ್. ಇಲ್ಲಿ ಇಫ್ ಕ್ಲಾಸನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಸುರೇಂದರ್ ಹೇಳ್ತಾನೆ, ವೆರಿ ಸ್ಯಾಡ್, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್, ಸ್ವಲ್ಪ ನೀನು ಕೇರ್ಫುಲ್ ಆಗಿದ್ದರೆ ಇಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ಅಂತಕ್ಕಂಥದ್ದು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ವುಡ್ ನಾಟ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ.
ಇಲ್ಲಿರ್ತಕ್ಕಂಥ ಉತ್ತರವನ್ನು ತಾವು ಗಮನಿಸಬಹುದು. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನೇಟಿವ್. ಇನ್ಫಿನೇಟಿವನ್ನು ಬರೀತಕ್ಕಂಥದ್ದು. ಇನ್ಫಿನೇಟಿವ್ ಅಂದ ತಕ್ಷಣ ಗೊತ್ತಿರಬೇಕು ನಿಮಗೆ 2 ಪ್ಲಸ್ ಮೇನ್ ವರ್ಬ್ ಬಂದಿರೋದು ಇನ್ಫಿನೇಟಿವ್ ಆಗಿರ್ತದೆ. ದಟ್ ಈಸ್ ಗುಡ್. ಐ ಟು ಜಾಯಿನ್ ವಿತ್ ಯು. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತಕ್ಕಂಥ ಇದೆ. ಇಲ್ಲಿ ಐ ಟು ಅಂತಕ್ಕಂಥದ್ದು ಇದು ಬೇರೆ. ಸೊ ನಮಗೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇಲ್ಲಿ ಟು ರೆಫರ್. ಇಲ್ಲಿ ಟು ಅಂತಕ್ಕಂಥವು 2 ಪ್ಲಸ್ ರೆಫರ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ 2. ಡೂ ಆ್ಯಸ್ ಡೈರೆಕ್ಟೆಡ್. ಡೂ ಆ್ಯಸ್ ಡೈರೆಕ್ಟೆಡ್ ಕ್ವಶನ್ಸ್ಗಳು ನಿಮಗಿಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳು ನಿಮಗೆ ಎಷ್ಟಿರ್ತಾವಪ್ಪ ಅಂತಂದರೆ 12 ಕ್ವಶನ್ಸ್ಗಳಿರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಆ್ಯಂಡ್ ನಂಬರ್ ಆಫ್ ಕ್ವಶನ್ಸ್ ಆರ್ 12 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 12. ಕ್ವಶನ್ ನಂಬರ್ 5. ವಿಚ್ ವರ್ಡ್ ಹ್ಯಾಸ್ ಅ 2 ಸಿಲೆಬಲ್ ರಿಟರ್ನಿಂಗ್ ಸೇಫರ್ ಡೆಸ್ಪರೇಟ್ಲಿ ಅಂತಕ್ಕಂಥದ್ದು. 2 ಸಿಲೆಬಲ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಸೇಫರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲನ್ನು ಬರೀರಿ ಅಂತಕ್ಕಂಥದ್ದು. ಆರ್ಟಿಕಲ್ ಅಂದ ತಕ್ಷಣ ನಿಮ್ಗೆ ನೆನಪು ಬರೀಬೇಕು ಎ ಮತ್ತು ಆ್ಯನ್ ಮತ್ತು ದ. ಇಲ್ಲಿ ಎ ಮತ್ತು ಆ್ಯನ್ ಇವೆರಡು ಇಂಡೆಫಿನೆಟ್ ಆರ್ಟಿಕಲ್ ಆದರೆ TH ದ ಅಂತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್ ಅಂತ ಗೊತ್ತಿರಬೇಕು. ಇವುಗಳ ರೂಲ್ಸ್ಗಳನ್ನು ನಾವು ಮೊದಲೇ ತಿಳ್ಕೊಂಡಿದ್ದರೆ ಇಲ್ಲಿ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತಕ್ಕಂಥದ್ದು. ನಮ್ಗೆ ಆನ್ಸರ್ ಇಲ್ಲಿ ಎ ಬಂದಿರೋದು. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ನೀವು ಆನ್ಸರ್ ಎ ಅಂತ ಬರೀಬೇಕಾಗ್ತದೆ. ದೇವ್ ಈಸ್ ವರ್ಕಿಂಗ್ ಇನ್ ಅ ಯುರೋಪಿಯನ್ ಕಂಟ್ರಿ ಅಂತಕ್ಕಂಥದ್ದು. ಈ ಯುರೋಪಿಯನ್ ಅಂತಕ್ಕಂಥ ವರ್ಡನ್ನು ನೋಡೋದಾದರೆ ದ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಈಸ್ ವಾವೆಲ್. ಇಲ್ಲಿ ಮೊದಲನೇ ಅಕ್ಷರ ಇ ಅಂತಕ್ಕಂಥದ್ದು ವಾವೆಲ್ ಆಗಿದ್ರೂ ಕೂಡ ಬಟ್ ಪ್ರೊನೌನ್ಸ್ ಆ್ಯಸ್ ಎ ಕಾನ್ಸೋನಂಟ್. ಇದು ಸ್ವರಾಕ್ಷರ ಇದ್ದರೂ ಕೂಡ ವ್ಯಂಜನಾಕ್ಷರದಂತೆ ಉಚ್ಚರಿಸಲ್ಪಡೋದರಿಂದ ಮತ್ತು ಯುರೋಪಿಯನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದರಿಂದ ನಾವಿಲ್ಲಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ಆನ್ಸರ್ ಎ ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಟೆನ್ಸ್ ಫಾರ್ಮನ್ನು ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ಅಂತಕ್ಕಂಥ ಇದೆ ವೆನ್ ಹೀಸ್ ಫಾದರ್ ವಾಸ್ ಅಬ್ಸರ್ವ್ಡ್ ಹಿಮ್. ಇಲ್ಲಿ ನೀವು ಗಮನಿಸಬೇಕಾಗ್ತದೆ ಇದು ಪಾಸ್ಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸ್ ಆಗಿರೋದರಿಂದ ಸತೀಶ್ ಬಂದಿದೆ ಅನ್ನೋ ಕಾರಣಕ್ಕಾಗಿ ವಾಸ್. ಇದು ಬಿ ಫಾರ್ಮ್ ಆಫ್ ವರ್ಬ್ ಇರೋದರಿಂದ ಇಲ್ಲಿ ಡ್ರಾ ಇರ್ತಕ್ಕಂಥದ್ದು ಡ್ರಾಯಿಂಗ್ ಮಾಡ್ಕೋಬೇಕಾಗ್ತದೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸ್. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 8. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಡಿಗ್ರಿಗಳು. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ. ಈ ಡಿಗ್ರೀಸ್ಗಳನ್ನು ನೋಡೋದಾದರೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರತಕ್ಕಂಥ ಸೆಂಟೆನ್ಸನ್ನು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ನಾವು ದ ಕ್ಲೆವರೆಸ್ಟ್ ಅಂತಕ್ಕಂಥ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಆರ್ಟಿಕಲ್ಸ್ ಅಂತ ಬಂದಾಗ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕಾದ್ರೆ ಸೂಪರ್ಲೇಟಿವ್ ಡಿಗ್ರಿಯ ಅಡ್ಜೆಕ್ಟಿವ್ ವರ್ಡ್ಗಿಂತ ಮುಂಚೆ ನಾವು ದ ಸೇರಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಆರ್ಟಿಕಲ್ಸಲ್ಲಿ ಬರ್ತಕ್ಕಂಥ ರೂಲ್ಸ್ಗೆ ಅಪ್ಲೈ ಆಗ್ತಕ್ಕಂಥದ್ದು. ಆನ್ಸರ್ ನೋಡೋದಾದರೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್. ಲಿಂಕಿಂಗ್ ವರ್ಡನ್ನು ಬರೀತಕ್ಕಂಥದ್ದು. ರಾಜು ಡ್ಯಾಶ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ರಾಜು ಡ್ಯಾಶ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಇನ್ ಚೆಸ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟ್ ಅಂತಕ್ಕಂಥ ಈ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಲಿಂಕಿಂಗ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸನ್ನು ಸಪ್ರೇಟ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಜಾಯಿನ್ ಮಾಡಬೇಕಾಗಿರ್ತಕ್ಕಂಥದ್ದು, ಕಂಬೈನ್ ಮಾಡಬೇಕಾಗಿರ್ತಕ್ಕಂಥದ್ದು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್. ಇದನ್ನ ಅಬ್ಸರ್ವ್ ಮಾಡಿಕೊಡ್ರಿ. ದೇ ಕೆನಾಟ್ ಪ್ಲೇ ಮೋರ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗ್ತದೆ ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್. ಡಿಫ್ರೆನ್ಸನ್ನು ನೋಡಿದರೆ ಸಾಕು ನಿಮಗೆ ಇಲ್ಲಿ ಗೊತ್ತಾಗಿಬಿಡ್ತದೆ. ಸೊ ಇಲ್ಲಿ ವೇರಿ ಅಂತಕ್ಕಂಥದ್ದನ್ನು ರಿಮೂವ್ ಮಾಡಿ ಸೋ ಸೇರಿಸಬೇಕು. ಇಲ್ಲಿ ಫುಲ್ ಪಾಯಿಂಟನ್ನು ರಿಮೂವ್ ಮಾಡಬೇಕಾಗ್ತದೆ. ಇಲ್ಲಿ ಫುಲ್ ಪಾಯಿಂಟ್ ಇಡೋಂಗಿಲ್ಲ. ಆಮೇಲೆ ದ್ಯಾಟ್ ಅಂತಕ್ಕಂತಹ ವರ್ಡನ್ನು ಇಲ್ಲಿ ಸೇರಿಸ್ಕೋಬೇಕು. ಸೇರಿಸಿದ ಮೇಲೆ ಟಿ ನಮಗಿಲ್ಲಿ ಮತ್ತೆ ಸ್ಮಾಲ್ ಲೆಟ್ರನ್ನು ಯೂಸ್ ಮಾಡಬೇಕಾಗ್ತದೆ. ರೀಸನ್ ಏನಪ್ಪ ಅಂತಂದರೆ ಸಪ್ರೇಟ್ ಆಗಿರತಕ್ಕಂಥ ಸೆಂಟೆನ್ಸನ್ನು ಒಂದೇ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ ಬೈ ಯೂಸಿಂಗ್ ಸೋ ಮತ್ತು ದ್ಯಾಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 11. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿರಬೇಕಾಗಿರ್ತಕ್ಕಂಥ ಸೆಂಟೆನ್ಸ್. ಸ್ವಾಮಿ ಕಾಟ್ ದ ಬರ್ಗ್ಲರ್. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಇದು. ಸಬ್ಜೆಕ್ಟ್ ಮೇನ್ ವರ್ಬ್ ಮತ್ತು ಆಬ್ಜೆಕ್ಟ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರೋದರಿಂದ ದ ಬರ್ಗ್ಲರನ್ನು ಫಸ್ಟ್ ಬರಿತೀರಿ ಟಿ ಕ್ಯಾಪಿಟಲ್ ಇಟ್ಕೊಂಡು. ಇಲ್ಲಿ ಬರ್ಗ್ಲರ್ ಸಿಂಗ್ಯುಲರ್ ಫಾರ್ಮಲ್ಲಿ ಇರೋದರಿಂದ ಪಾಸ್ಟ್ ಟೆನ್ಸ್ನಲ್ಲಿ ವಾಸ್ ಬರ್ತದೆ. ಕ್ಯಾಚ್ ಅಂತಕ್ಕಂತಹ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿ ಕೂಡ ಕಾಟ್, ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಕೂಡ ಸೇಮ್, ನಥಿಂಗ್ ಚೇಂಜ್.
ಅದಾಗ್ತದಂಗೆ ಬೈ ಪ್ರಪೋಸಿಷನ್ ಬರೆದು ಇಲ್ಲಿರ್ತಕ್ಕಂಥ ಸ್ವಾಮಿನ ತಂದು ಇಲ್ಲಿ ನಾವು ಆಬ್ಜೆಕ್ಟ್ ಮಾಡಿದರೆ ನಮ್ಮ ಪ್ಯಾಸಿವೈಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನನ್ನು ಬರೆಯಿರಿ ಸರಿಯಾಗಿರ್ತಕ್ಕಂಥದ್ದು. ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತಕ್ಕಂಥದ್ದು ಆನ್ಸರ್ ಅಟ್ ಮೀ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಅಂತಕ್ಕಂಥದ್ದು. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಅಂತ ಇರ್ತಕ್ಕಂಥದ್ದು. ಬಟ್ ಇದು ಸರಿಯಾಗಿರ್ತಕ್ಕಂಥ ಫಾರ್ಮ್ ಆಫ್ ವರ್ಬ್ ಏನಾಗ್ತದೆ ಆನ್ಸರ್ ಎಜುಕೇಷನ್ ಆಗ್ತಕ್ಕಂಥದ್ದು. ಕ್ವಶನ್ ನಂಬರ್ 14. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ರವಿ ಓನ್ 2 gold medals ಇನ್ ದಿಸ್ ಇಯರ್. ರವಿ ಓನ್ 2 gold medals ದಿಸ್ ಇಯರ್ ಅಂತಕ್ಕಂಥದ್ದು. ಇಲ್ಲಿ ಓನ್ಗೆ ಅಂಡರ್ಲೈನ್ ಮಾಡಿರೋದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಅದು ವರ್ಬ್ ಆಗ್ತಕ್ಕಂಥದ್ದು. ರವಿ ಅಂತಕ್ಕಂಥದ್ದು ನಾಮಪದ ಆಗ್ತಕ್ಕಂಥದ್ದು ಅಥವಾ ನೌನ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ WIN ವಿನ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಬಂದುಬಿಟ್ಟು ಓನ್. ಹಾಗಾಗಿ ಓನ್ ಅಂತಕ್ಕಂಥದ್ದು ವರ್ಬ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಾಗಿ ಕನ್ವರ್ಟ್ ಮಾಡಿರಿ ಅಂತಕ್ಕಂಥದ್ದಿದೆ. ನೇಹಾ ಆಸ್ಕ್ಡ್ ನೀತಿ. ಸೊ ನೇಹಾ ಮತ್ತು ನೀತಿ ಅವರ ನಡುವೆ ಏನೋ ಒಂದು ಕನ್ವರ್ಸೇಷನ್ ನಡೀತಾ ಇದೆ. ಕನ್ವರ್ಸೇಷನ್ ಏನಪ್ಪ ಅಂತಂದರೆ ಇಲ್ಲಿ ನೇಹಾ ಹೇಳ್ತಾಳೆ, ಹಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು. ಸೊ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಫ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಬೇಕಾಗ್ತದೆ. ಸಪೋಸ್ ಇದು ಏನಾದರೂ WH ಕ್ವಶನ್ ಆಗಿದ್ದರೆ ದ ಸೇಮ್ WH ಕ್ವಶನ್ ವರ್ಡ್ ಶುಡ್ ಬಿ ಯೂಸ್ಡ್ ಹಿಯರ್. ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ ಇವೆ. ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಕ್ಕಂಥದ್ದು, ಹೌ ಟು ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್, ಅದರ ಮೇಲೇ ಒಂದು ವಿಸ್ತಾರವಾಗಿರ್ತಕ್ಕಂತಹ ಗ್ರಾಮರ್ ಟಾಪಿಕ್ಕಿಗೆ ಒಂದು ವಿಡಿಯೋವನ್ನು ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀವಿ. ಆನ್ಸರ್ ನೋಡೋದಾದರೆ ನೇಹಾ ಆಸ್ಕ್ಡ್ ನೀತಿ ಇಫ್ ಸಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಸೊ ಟುಡೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ದ್ಯಾಟ್ ಡೇ ಆಗಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇದರ ಮೇಲೆ ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಶೀಘ್ರದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. ವೆರಿ ಈಸಿಯೆಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಯೂಸ್ ದ ವರ್ಡ್ ವಾಕ್ ಅಂತಕ್ಕಂಥ ವರ್ಡನ್ನು ವರ್ಬ್ ಆಗಿ ನಿಮ್ಮ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿರಿ ಅಂತಕ್ಕಂಥದ್ದು. ಇದು ಭಾಳಷ್ಟು ಈಸಿಯಾಗಿರ್ತಕ್ಕಂಥ ವರ್ಬ್ ಮಾಡಿರಿ ಅಂತ ಕೇಳಿದಾಗ ವೆರಿ ಸಿಂಪಲ್ ಟ್ರಿಕ್ ಏನಂತಂದರೆ ಆ ವರ್ಡ್ ಬರೋಕ್ಕಿಂತ ಮುಂಚೆ ಐ ಸೇರಿಸ್ರಿ. ಕೊಟ್ಟಿರ್ತಕ್ಕಂಥ ವರ್ಬ್ ಏನೈತದ ವಾಕ್ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಬೇರೆ ವರ್ಬ್ ಕೊಟ್ಟರು ಕೂಡ ಸೆಂಟ್ರಿಗೆ ಸೇರಿಸಬೇಕು. ಟುಡೇ ಅಂತ ಬರೆದ್ರೆ ನಿಮ್ಮ ಒಂದು ಸೆಂಟೆನ್ಸ್ ಇಲ್ಲಿ ಫಿನಿಶ್. ಒಂದು ವರ್ಡ್ ಕೊಟ್ಟು ಅದನ್ನ ವರ್ಬ್ ಆಗಿ ನಿಮ್ಮ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿರಿ ಅಂತಂದರೆ ಈ ಟ್ರಿಕ್ಕನ್ನು ಉಪಯೋಗಿಸ್ಕೋಬೋದು. ಐ ವಾಕ್ ಟುಡೇ. ಸಪೋಸ್ ಏನಾದರೂ ಇಲ್ಲಿ ಸ್ವಿಮ್ ಅಂತ ಇದ್ದರೆ ಸಿಂಪಲ್, ಐ ಸ್ವಿಮ್ ಟುಡೇ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ 1 ಮಾರ್ಕ್. ಕ್ವಶನ್ ನಂಬರ್ 17. ಎಡಿಟ್ ಮಾಡ್ತಾ ಇರ್ತಕ್ಕಂಥದ್ದು ಎರಡು ಎರರ್ಸ್ಗಳಾಗಿರ್ತವೆ. ಅದನ್ನು ಎಡಿಟ್ ಮಾಡಿ ರೀರೈಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಈಸ್ ಬೆಡ್ ಅಂಡರ್ ದಿ ಬೆಂಚ್ ಬಟ್ ಆ್ಯಂಡ್ ಕ್ರೌಚ್ಡ್ ದೇರ್. ಆ್ಯಕ್ಚುಲಿ ಇದು ಬಟ್ ಆಗಬಾರ್ದು, ಆ್ಯಂಡ್ ಕ್ರೌಚ್ಡ್ ದೇರ್ ಅಂತ ಆಗಬೇಕು. ಫಸ್ಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಈ ಪ್ಯಾರಾಗ್ರಾಫ್ನಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಇರ್ತಕ್ಕಂಥದ್ದು. ಎರಡನೇದು ಕಂಜಂಕ್ಷನ್ ಟು ಬಿ ಕರೆಕ್ಟ್. ಒಂದು ಆಡ್ವರ್ಬಿಯಲ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಕಂಜಂಕ್ಷನನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕಾಗಿತ್ತು. ಯಾವುದೋ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಅಂತಂದರೆ ಹರಿಡ್ ಅಂತ ಆಗಬಾರ್ದು, ಹರಿಡ್ಲಿ ಆಗಬೇಕು. ಕಂಜಂಕ್ಷನ್ ಬಂದುಬಿಟ್ಟು ಸೊ ಇಲ್ಲಿ ಬಟ್ ಆಗಬಾರ್ದು, ನಾನು ಮೊದಲೇ ಹೇಳಿರೋಂಗೆ ಆ್ಯಂಡ್ ಆಗಬೇಕಾಗ್ತದೆ. ಸೊ ವೆರಿ ಈಸಿಯೆಸ್ಟಾಗಿ ಈಸಿಲಿ ನೀವು 2 ಮಾರ್ಕ್ಸನ್ನು ತೊಗೋಬೋದು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್, ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳು ನೋಡೋದಾದರೆ ಕ್ವಶನ್ ನಂಬರ್ 18. ಇಲ್ಲಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಫಸ್ಟ್ ಕ್ವಶನ್ ನೋಡೋದಾದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ನಂಬರ್ ಆಫ್ ಕ್ವಶನ್ 7 ಆ್ಯಂಡ್ ನಂಬರ್ ಆಫ್ ಮಾರ್ಕ್ಸ್ ಆರ್ 14. ಇದರಲ್ಲಿ ನಿಮಗೆ 4 ಕ್ವಶನ್ಸ್ಗಳು ಪ್ರೋಸ್ದಿಂದ ಬರ್ತಕ್ಕಂಥದ್ದು. 18, 19, 20, 21. 18, 19, 20, 21. 22 ಮಾತ್ರ ಪೋಯಮ್ದಿಂದ ಬಂದಿರತಕ್ಕಂಥದ್ದು. 23 ಆ್ಯಂಡ್ 24 ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠಗಳಿಂದ ಬರ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತವೆ. ಫಸ್ಟ್ ಕ್ವಶನ್ ನೋಡೋದಾದರೆ ಡಾನ್ ಅನ್ಸೆಲ್ಮೋ ವಾಸ್ ಎ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್. ಜಸ್ಟಿಫೈ ಮಾಡಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಆನ್ಸರ್ ನೋಡಿದರೆ ಡಾನ್ ಅನ್ಸೆಲ್ಮೋ ಶೋಡ್ ಹೀಸ್ ಪ್ಯಾಷನ್ ಫಾರ್ ಹಿಸ್ ಲ್ಯಾಂಡ್ by not selling the trees that grew in the orchard. Even though the Americans contract only covered the land, not the trees, he considered the trees to be the property of children of free and meadow and planted one for every child born in the village, thus showing his deep love and respect for the villagers and children. Next question number 19. Ambedkar was described as the symbol of revolt. What made the Nehru to describe so ಅಂತಕ್ಕಂಥ ಪ್ರಶ್ನೆ ಇದೆ.
Answer Nehru described Ambedkar as the symbol of revolt because Ambedkar's whole life from his birth in a poor, untouchable family for his rise and outstanding leaders and scholars was revolt ಅಂತಕ್ಕಂಥ. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್, ಆಫನ್ಲಿ ಆಸ್ಕ್ಡ್ ಕ್ವಶನ್, ಇದು ಮೇಲಿನ ಮೇಲೆ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಗೇನ್ಸ್ಟ್ ದಿ ಆಪ್ರೆಸಿವ್ ಆ್ಯಂಡ್ tyrannical Hindu social order, his life was continuous fight for a social equality and the rights of the depressed classes. ಮೇಲಿನ ಮೇಲೆ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 20, ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್, ಎಲಾಬರೇಟ್ ಅಂದರೆ ಎಕ್ಸ್ಪ್ಲೇನ್ ಮಾಡಿರಿ. ಸ್ಮಿತಾ ತನ್ನ ತಮ್ಮನ ಆಸೆಯನ್ನು ಪೂರೈಸುವಲ್ಲಿ ಯಶಸ್ವಿ ಆಗ್ತಾಳೆ ಹೇಗೆ ಅಂತಕ್ಕಂಥ ವಿವರಿಸಿ. ಸ್ಮಿತಾಸ್ ಬ್ರದರ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ವಾಸ್ ಟೂ ವೀಕ್ ಟು ಅಟೆಂಡ್ ದ ಕನ್ಸರ್ಟ್ ಆಫ್ ದ ಗ್ರೇಟ್ sitar maestro Pandit Ravi Shankar, whom he admired deeply. Listening to him play was Anant's lifelong dream, the chance of lifetime. Smita knew that Anant would never get another opportunity. With this, with this thought, she formed a daring plan. After attending the concert with her father, she bravely made her way through the crowd, went backstage and personally requested Pandit Ravi Shankar and Ustad Alarka to come and play for her brother. ಸೊ ಏನಪ್ಪ ಅಂತಂದ್ರೆ ಇಷ್ಟಿಷ್ಟು ಲಾಂಗ್ ಆನ್ಸರನ್ನು ಬರಿತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ, ಬಿಕಾಸ್ ಇದು 2 ಮಾರ್ಕ್ಸ್ಗೆ ಕೇಳಲ್ಪಟ್ಟಿರ್ತಕ್ಕಂತಹ ಕ್ವಶನ್ ಆಗಿರೋದರಿಂದ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇಷ್ಟು ಆನ್ಸರನ್ನು ಬರೆದ್ರೆ ದಿಸ್ ಮಚ್ ಈಸ್ ಇನಫ್ ಫಾರ್ 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 21, ಹೌ ಅಕಾರ್ಡಿಂಗ್ ಟು ಬೊರೋಕ್ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್ಡ್ ಅಂತಕ್ಕಂಥದ್ದು. ಸೊ ದಿಸ್ ಕ್ವಶನ್ ಕೇಮ್ ಫ್ರಮ್ ದ ಲೆಸನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಕೊನೆಯ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಆನ್ಸರ್ ನೋಡೋದಾದರೆ, ಅಕಾರ್ಡಿಂಗ್ ಟು ಬೊರೋಕ್ ದ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ಅ ನಂಬರ್ ಆಫ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. He explains that dangers such as earthquakes, destruction of the megacities, environmental catastrophes, economic and social crisis, and large-scale violence are increasing every year. He also warns that a massive release of radioactivity, a powerful earthquake in the crowded city, or any other global disaster could kill millions of people, make a large parts of the world uninhabitable, and even trigger economic depression or war. These growing dangers, he says, put the very survival of human civilization at risk. Next question number 22, you cannot put a fence around the planet Earth. Is this a tone of weakness or a self assertion? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆ ನಿಮಗೆ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ 3ನೇ ಪದ್ಯದಿಂದ ಬಂದಿರತಕ್ಕಂಥದ್ದು. ಆನ್ಸರ್ ನೋಡಿದ್ರೆ ದ ಟೋನ್ ಈಸ್ ಆಫ್ ಸೆಲ್ಫ್ ಅಸರ್ಷನ್, ನಾಟ್ ವೀಕ್ನೆಸ್. ರೀಸನ್ ಏನಪ್ಪ ಕಾರಣ ಅಂತಂದರೆ, ದ ಸ್ಟೇಟ್ಮೆಂಟ್ ಸ್ಟ್ರಾಂಗ್ಲಿ ಡಿಕ್ಲೇರ್ ದ್ಯಾಟ್ ನೋ ನೇಷನ್ಸ್ ಕ್ಯಾನ್ ಕಂಟ್ರೋಲ್ ಆರ್ ಐಸೋಲೇಟ್ ದ ಅರ್ತ್. ಇಟ್ ಶೋಸ್ ಕಾನ್ಫಿಡೆನ್ಸ್ ದ್ಯಾಟ್ ದ ಪ್ಲಾನೆಟ್ ಬಿಲಾಂಗ್ಸ್ ಟು ಆಲ್ ಹ್ಯೂಮಿನಿಟಿ ಆ್ಯಂಡ್ ಕೆನಾಟ್ ಬಿ ಫೆನ್ಸ್ಡ್ ಇನ್ ಬೈ ಎನಿ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 23, ವೈ ವೇರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್. ಸೊ ಇಲ್ಲಿ ಸಪ್ಲಿಮೆಂಟ್ ರೀಡಿಂಗ್ದಿಂದ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಆನ್ಸರನ್ನು ತಾವು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಆರ್ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರೋದರಿಂದ ಟೇಕಿಂಗ್ ಅಪ್ ಮೌಂಟೇನಿಯರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿ ಕೆ ಡೋಲ್ಮಾ. ಜಸ್ಟಿಫೈ ಅಂತಕ್ಕಂಥದ್ದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಆನ್ಸರನ್ನು ತಾವು ಗಮನಿಸಬಹುದು. ಟೇಕಿಂಗ್ ಅಪ್ ಮೌಂಟೇನಿಯರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿ ಕೆ ಡೋಲ್ಮಾ ಬಿಕಾಸ್ ಫ್ರಮ್ ಹರ್ ಚೈಲ್ಡ್ಹುಡ್ ಡೇಸ್ she had an urge to climb Mount Everest. Daily she watched the beautiful breathtaking view of the mountains. She had firm determination and hard work helped her. She practiced 4 hours a day. She had one track mind and ready to face hardship. Her desire grew when she came to know about the newly opened mountaineering institute in Manali. She was just 16 years at that time. She joined the institute and got a grade and selected at all India level. She worked hard and succeeded in her task. Like this, she reached the top of ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು. ಇಲ್ಲಿ ಒಂದು ಕ್ವಶನ್ ಏನು ರೈಸ್ ಆಗ್ತದೆ ಅಂತಂದರೆ, ಬರೀ 2 ಮಾರ್ಕ್ಸ್ಗಾಗಿ ಇಷ್ಟು ದೊಡ್ಡ ಆನ್ಸರ್ ಬರೀಬೇಕಾ? ಎಸ್, ಯು ಹ್ಯಾವ್ ಟು ರೈಟ್, ಬಿಕಾಸ್ ಇದು 2-3 ಪ್ರಶ್ನೆಗಳನ್ನು ಒಳಗೊಂಡು ಒಂದೇ ಆನ್ಸರ್ ಆಗಿರ್ತಕ್ಕಂಥದ್ದು. ಆನ್ ಟಾಪ್ ಆಫ್ ದಿ ವರ್ಲ್ಡ್ ಪಾಠದ ಮೇಲೆ ಏನು ಪ್ರಶ್ನೆ ಕೇಳಿದ್ರು ಕೂಡ ಇದಿಷ್ಟು ನೀವು ಆನ್ಸರ್ ಬರೆದರೆ
ಯುವರ್ ಆನ್ಸರ್ ಮೇ ಬಿ ಕವರ್, ನಿಮ್ಮ ಆನ್ಸರ್ ಎಲ್ಲದರಲ್ಲಿ ಕವರ್ ಅಪ್ ಆಗಿರ್ತದೆ. ಡೆಫಿನೆಟ್ಲಿ ವಿಲ್ ಗೆಟ್ ಅ 2 ಮಾರ್ಕ್. ಕ್ವಶನ್ ನಂಬರ್ 24, ಇನ್ ವಾಟ್ ವೇ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನಿ ಫೈಂಡ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು. ಇದು ಅ ಗ್ರೇಟ್ ಮಾಟೆ ರಿವರ್ ಚೆರಿಸಡ್ ಅಂತಕ್ಕಂಥ ಹನಿಫುದ್ದೀನ್ ಅವರ ಒಂದು ಲೈಫ್ ಸ್ಟೋರಿಯಿಂದ ಬಂದಿರತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಆನ್ಸರ್ ಕೂಡ ಇಲ್ಲಿ ಇರ್ತದೆ. ವಿಡಿಯೋನ ಪಾಸ್ ಮಾಡಿ ತಾವು ಅದನ್ನು ನೋಟ್ ಡೌನ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದಿ ಟಿಬೇಟಿಯನ್ ವಿಲೇಜರ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂತಹ ಈ ಒಂದು ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಈ ಒಂದು ಕ್ವಶನ್ ಇಲ್ಲಿ ಬಂದಿರತಕ್ಕಂಥದ್ದು. ತಮ್ಮ ಒಂದು ಗಮನಕ್ಕೆ ತರೋದಾದರೆ ಈ ಕ್ವಶನ್ನ, ಈ ಪಾಠ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪಾಠ ಪ್ರೀವಿಯಸ್ಲಿ ಸಪ್ಲಿಮೆಂಟ್ ರೀಡಿಂಗ್ನಲ್ಲಿ ಇರಲಿಲ್ಲ. ಈ ಒಂದು ಪಾಠ ಮೇನ್ ಲೆಸನ್ಸ್ಗಳಲ್ಲಿ ಇತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠ ಸಪ್ಲಿಮೆಂಟ್ ರೀಡಿಂಗ್ನಲ್ಲಿ ಇರ್ತಕ್ಕಂಥದ್ದು. ಈಗ ಕೆಲವು ವರ್ಷಗಳಿಂದ ಇದು ಬದಲಾವಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 25 ಯಾವಾಗಲೂ ನಿಮಗಿಲ್ಲಿ 3 ಮಾರ್ಕ್ ಕ್ವಶನ್ ಆಗಿರ್ತದೆ. ಫ್ರಮ್ ಪ್ರೋಸ್ ಪಾಠದಿಂದ ಬಂದಿರತಕ್ಕಂಥದ್ದು. ಕ್ವಶನ್ ನಂಬರ್ 25 100% ಅದೇ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಾಯ್ಸ್ ಮಾತ್ರ ಇರೋದಿಲ್ಲ. ಪಾಠದ ಮೇಲೆ, ಲೆಸನ್ಸ್ಗಳ ಮೇಲೆ ಒಂದು ಕ್ವಶನನ್ನು 25 ಕ್ವಶನ್ಸಲ್ಲಿ 3 ಮಾರ್ಕಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಯಾವುದೇ ಚಾಯ್ಸ್ ಇರೋಂಗಿಲ್ಲ, ನೆನ್ಪಿಟ್ಕೋಬೇಕು. ನೀವು ಬೇಕಿದ್ರೆ ಇಲ್ಲಿ ಆನ್ಸರನ್ನು ಕ್ಲಿಯರಾಗಿ ನೋಟ್ ಡೌನ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಆನ್ಸರ್ ಇಲ್ಲಿ ಇರ್ತಕ್ಕಂಥದ್ದು. ಸ್ಕ್ರೋಲ್ ಡೌನ್ ಮಾಡ್ತೀನಿ, ನೋಡ್ಕೊಂಬಿಡ್ರಿ. ಕಂಪ್ಲೀಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಅ ಹೀರೋ ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಗಮನ ಕೊಡಬೇಕು. ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಝ್ ಪ್ಲೇಯರ್. ಸೊ ಇದು ನಿಮಗೆ 5th ಪೋಯಮ್ ಜಾಝ್ ಪೋಯಮ್ 2 ಅಂತಕ್ಕಂತಹ ಪೋಯಮ್ದಿಂದ ಬಂದಿರತಕ್ಕಂಥ ಕ್ವಶನ್ ಆಗಿರೋದರಿಂದ ಇದು ನಿಮಗೆ 26 ಕ್ವಶನ್ ನಂಬರ್ 26 ಯಾವಾಗಲೂ 3 ಮಾರ್ಕಿಗೆ ಇರತಕ್ಕಂಥ ಕ್ವಶನ್ ಆಗಿರೋದು. ಹಾಗಾಗಿ ಇಲ್ಲಿ ಕೂಡ ನಿಮಗೆ ಇಂಟರ್ನಲ್ ಚಾಯ್ಸ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಕೊಟ್ಟ ಪ್ರಶ್ನೆಗೆ ಆನ್ಸರನ್ನು ಬರೀಬೇಕಾಗ್ತದೆ. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್, ಕ್ವಶನ್ ನಂಬರ್ 25 ಮತ್ತು 26 3 ಮಾರ್ಕ್ ಕ್ವಶನ್ಸ್ ಆಗಿರ್ತವೆ. ಕ್ವಶನ್ ನಂಬರ್ 25 ಕಮ್ಸ್ ಫ್ರಮ್ ದ ಪ್ರೋಸ್ ಆ್ಯಂಡ್ ಕ್ವಶನ್ ನಂಬರ್ 26 ಕಮ್ಸ್ ಫ್ರಮ್ ಪೊಯೆಟ್ರಿ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನಿಮಗೆ ಕ್ವಶನ್ ನಂಬರ್ 26ನಲ್ಲಿ ಆದರೂ ಕೇಳ್ಬೋದು, ಇಲ್ಲ ಕ್ವಶನ್ ನಂಬರ್ 36ನಲ್ಲಿ ಆದರೂ 100% ಬರ್ತದೆ. 26ನಲ್ಲಿ ಕ್ವಶನ್ ನಂಬರ್ 26ನಲ್ಲಿ ಕೇಳಿದ್ರೆ 3 ಮಾರ್ಕ್ ಇರ್ತದೆ, 36ನಲ್ಲಿ ಕೇಳಿದ್ರೆ 4 ಮಾರ್ಕ್ ಇರ್ತದೆ. ಬಟ್ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇಲ್ಲಿ ಕ್ವಶನ್ ನಂಬರ್ 26ನಲ್ಲಿ ಚಾಯ್ಸ್ ಇರೋಂಗಿಲ್ಲ, ಇಂಟರ್ನಲ್ ಚಾಯ್ಸ್ ನಿಮಗೆ ಕೊಡೋದಿಲ್ಲ. ಕ್ವಶನ್ ನಂಬರ್ 36ನಲ್ಲಿ ಮಾತ್ರ ಔಟ್ ಆಫ್ 3 ಯಾವುದಾದ್ರೂ ಒಂದನ್ನು ಬರಿಬೋದು. ಸೊ ನಿಮಗಿಲ್ಲಿ ನಿಮಗೋಸ್ಕರ ಇಲ್ಲಿ ಆನ್ಸರ್ ನಾವಿಲ್ಲಿ ರೆಡಿ ಆಗಿರ್ತಕ್ಕಂಥದ್ದು. ಇನ್ನೂ ಸ್ವಲ್ಪ ಆನ್ಸರ್ ಇರ್ತಕ್ಕಂಥದ್ದು. ವಿಡಿಯೋನ ಪಾಸ್ ಮಾಡಿ ತಾವು ನೋಟ್ ಡೌನ್ ಮಾಡ್ಕೋಬೋದು. ಸ್ಕ್ರಾಲ್ ಡೌನ್ ಮಾಡ್ತೀನಿ, ಆನ್ಸರನ್ನು ಬರೆದು ಇಟ್ಕೊಂಡ್ಬಿಡಬೇಕು. ಪ್ರಾಕ್ಟೀಸ್ ಮಾಡಿರಿ, ಸುಮ್ಮನೆ ಹಿಡ್ಕೊಂಡು ರೀಡಿಂಗ್ ಮಾಡಬಾರ್ದು. ಯಾಕಂತಂದರೆ ರೀಡಿಂಗ್ ಮಾಡಿದರೆ ಅಷ್ಟು ನಮ್ಮ ಸ್ಟಡಿ ಪರ್ಫೆಕ್ಟಾಗಿ ಆಗೋದಿಲ್ಲ. ಟ್ರೈ ಟು ರೈಟ್ ಮೋರ್, ಭಾಳಷ್ಟು ಬರಲಿಕ್ಕೆ ಪ್ರಯತ್ನ ಮಾಡಬೇಕು. 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ಸ್ ಟು 6 ಟೈಮ್ ರೀಡಿಂಗ್. ಇನ್ನು ಇಲ್ಲಿ ಒಂದು ಸ್ವಲ್ಪ 1-2 ಲೈನ್ಗಳಲ್ಲಿ ತಮಗೆ ಆ ಒಂದು ಸಮರಿ ಕಾಣಿಸಬಹುದು. ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ಟ್ರಾಕ್ಟನ್ನು ನೋಡೋದು. 27, ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ ಅಂತಕ್ಕಂಥದ್ದು. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ಗಳು ಬರ್ತವೆ. ಕ್ವಶನ್ ನಂಬರ್ 27ದಿಂದ ಅಪ್ ಟು ಕ್ವಶನ್ ನಂಬರ್ 30 4 ಎಕ್ಸ್ಟ್ರಾಕ್ಟ್ಗಳು. ನಂಬರ್ ಆಫ್ ಎಕ್ಸ್ಟ್ರಾಕ್ಟ್ಸ್ ಆರ್ 4. ನಿಮ್ಮ ಮಾರ್ಕ್ಸ್ ಸಿಗೋದಿಲ್ಲಿ 12, ಬಿಕಾಸ್ ಒಂದು ಎಕ್ಸ್ಟ್ರಾಕ್ಟ್ಗೆ 3 ಮಾರ್ಕ್ಸ್ ಇರ್ತಕ್ಕಂಥದ್ದು. 3 ಎಕ್ಸ್ಟ್ರಾಕ್ಟ್ ಫ್ರಮ್ ಪ್ರೋಸ್, 3 ಎಕ್ಸ್ಟ್ರಾಕ್ಟ್ಗಳು ಪಾಠದಿಂದ ಬಂದರೆ 1 ಎಕ್ಸ್ಟ್ರಾಕ್ಟ್ ನಿಮಗೆ ಪದ್ಯದಿಂದ ಬರ್ತಕ್ಕಂಥದ್ದು. ಇಲ್ಲಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ ಇರತಕ್ಕಂಥ ಎಕ್ಸ್ಟ್ರಾಕ್ಟ್ ನಿಮಗೆ ಕ್ವಶನ್ ನೋಡ್ಕೋಬೇಕು ಮತ್ತು ಆನ್ಸರನ್ನು ಕೂಡ ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 28 ಅಂತಂದರೆ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 15 ಈಸ್ ಹ್ಯಾಂಡ್ಸ್. ಇದು ನಿಮಗೆ ಲೆಸನ್ ನಂಬರ್ 6 ದ ಡಿಸ್ಕವರಿ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ಕ್ವಶನ್ ಎ ಬಿ ಸಿ ನೋಡ್ಕೊಡ್ರಿ, ಅದಕ್ಕೆ ಆನ್ಸರ್ ಕೂಡ ಏನಾಗಿರ್ತವೆ ಅಂತಕ್ಕಂಥದ್ದನ್ನು ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 29, ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ಅ ಬ್ರೈಟ್ ಬಾಯ್. ಈ ಒಂದು ನಮಗೆ ಎಕ್ಸ್ಟ್ರಾಕ್ಟ್ ನಮಗೆ ದ ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಈ ಮೇಲಿನ ಮಾತನ್ನು ಹೇಳಿದವರು ಯಾರು ಅಂತಕ್ಕಂಥದ್ದು. ಆನ್ಸರ್ ನೋಡೋದಾದರೆ ಸತೀಶ್ ಇಸ್ ಫಾದರ್, ಅವತಾರ್ ನರೇನ್, ಮಿಸ್ಟರ್ ಅವತಾರ್ ನರೇನ್. ಹೂ ಡಸ್ ಇಟ್ ರೆಫರ್ ಟು, ವಾಟ್ ಡಸ್ ಇಟ್ ರೆಫರ್ ಟು, ಇಟ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಡ್ತದೆ ಅಂತಂದರೆ ಡ್ರಾಯಿಂಗ್ ಆರ್ ಪೇಂಟಿಂಗ್. ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ, ಸತೀಶ್ ಇಸ್ ಫಾದರ್ ಈ ರೀತಿಯಾಗಿ ಯಾಕೆ ಥಿಂಕ್ ಮಾಡಿದರು ಅಂತಕ್ಕಂಥದ್ದು. ಹಿ ಥಾಟ್ ಆರ್ಟಿಸ್ಟ್ ವುಡ್ ಗೆಟ್ ಲೋ ಪೇಮೆಂಟ್ ಅವರ್ ಸ್ಯಾಲ್ರಿ
ಆ್ಯಂಡ್ ಲಿವ್ ಇನ್ ಅ ಪಾವರ್ಟಿ ಅಂತಕ್ಕಂಥ ಅವರ ನಂಬಿಕೆಯಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಲಾಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಇನ್ ಎ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಸಚ್ ಕಂಪ್ಲೀಟ್ ಆ್ಯಸ್ ಎನ್ ಎಲ್ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಲಾಸ್ಟ್ ಪೊಯಮ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥದ್ದು. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ವರ್ಡ್ಸ್, ಈ ಮೇಲಿನ ಹೇಳಿಕೆಯನ್ನು ಹೇಳಿದವರು ಯಾರು, ಪೊಯೆಟ್ ಆಗಿರ್ತಾನೆ ಅಥವಾ ನಾರ್ಮಲ್ ನಿಕಲ್ಸನ್ ಅಂತ ಕೂಡ ಬರಿಬೋದು. ಸಾಲಿಟರಿ ಕನ್ಫೈನ್ಮೆಂಟ್ ಅಂತಂದರೆ ಏನು, ಲೈಫ್ ಇನ್ ದ ಸ್ಪೇಸ್ಶಿಪ್ ಅಂತಕ್ಕಂಥದ್ದು. ವೈ ಡಸ್ ಸ್ಪೀಕರ್ ಸೇಸು, ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದರೆ ಇಲ್ಲಿರ್ತಕ್ಕಂಥ ಆನ್ಸರ್ ಅಂತ ತಾವು ನೋಟ್ ಡೌನ್ ಮಾಡ್ಕೋಬೋದು. ಇನ್ನು ಕ್ವಶನ್ ನಂಬರ್ 31 ಇಲ್ಲಿ ಮಿಸ್ಟರ್ ರಾಘವೇಂದ್ರ ಅಂತಕ್ಕಂಥವರ ಒಂದು ಪ್ರೊಫೈಲನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಬಗ್ಗೆ ಇಲ್ಲಿ ನಿಮಗೆ ಪ್ರೊಫೈಲ್ ಕೊಟ್ಟಿರ್ತಕ್ಕಂಥದ್ದು ನಾವು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು. ಪ್ರೊಫೈಲನ್ನು ಗಮನಿಸಬೇಕು. ಮೇನ್ ಪಾಯಿಂಟ್ಸ್ಗಳು ಏನದಾವ ಅಂತಂದೇಳಿ ಈ ಪ್ರೊಫೈಲ್ ರೈಟಿಂಗ್ ಮೇಲೆ ಆಲ್ರೆಡಿ ನಾವು ಒಂದು ಹೌ ಟು ಡೀಲ್ ವಿತ್ ಪ್ರೊಫೈಲ್ ರೈಟಿಂಗ್ ಫಾರ್ 3 ಮಾರ್ಕ್ಸ್ 3 ಮಾರ್ಕ್ಸನ್ನು ಹೆಂಗೆ ತೊಗೋಬೇಕು ಪ್ರೊಫೈಲ್ ರೈಟಿಂಗ್ನಲ್ಲಿ ಅಂತಕ್ಕಂಥ ಆಲ್ರೆಡಿ ನಾವು ವಿಡಿಯೋ ಮಾಡಿ ನಮ್ಮ ಚಾನಲ್ನ ಅಪ್ಲೋಡ್ ಮಾಡಿವಿ. ದಯವಿಟ್ಟು ನಮ್ಮ ಚಾನಲನ್ನು ಸರ್ಚ್ ಮಾಡಿ, ನಿಮಗೆ ಸಿಗ್ತದೆ. ಇದರ ಆನ್ಸರನ್ನು ತಾವಿಲ್ಲಿ ನೋಟ್ ಡೌನ್ ಮಾಡ್ಕೋಬೋದು. ಮೇಲೆ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗನ್ನು ಹೇಗೆ ಬರೆಯಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದು. ವಿಡಿಯೋನ ಫಾಸ್ ಮಾಡಿರಿ. ಡೆವಲಪ್ಮೆಂಟ್ ಆಫ್ ದ ಸ್ಟೋರಿ, ಇಲ್ಲಿ ಒಂದು ಸಣ್ಣ ಸ್ಟೋರಿಯನ್ನು ಕೊಟ್ಟಿದ್ದು ಅದನ್ನು ಹೇಗೆ ಡೆವಲಪ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಾವು ಗಮನಿಸಬಹುದು. ಇದನ್ನು ಕೂಡ ಹೌ ಟು ಡೀಲ್ ವಿತ್ ಸ್ಟೋರಿ ಡೆವಲಪ್ಮೆಂಟ್ ಕ್ವಶನ್ಗೆ ಆನ್ಸರ್ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಚಾನಲನ್ನು ತಪ್ಪದೆ ಸರ್ಚ್ ಮಾಡಿ, ನಿಮಗಲ್ಲಿ ಆನ್ಸರ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 33 100% ಪಿಕ್ಚರ್ ಡಿಸ್ಕ್ರಿಪ್ಷನ್ ಇರ್ತದೆ. ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರವನ್ನು ನೋಡಿ ಆನ್ಸರನ್ನು ಬರೀಬೇಕು. ನಿಮ್ಮಲ್ಲಿ ಇರತಕ್ಕಂತಹ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಪೇಪರ್ ನಂಬರ್ 1ರಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರನ್ನು ಮುಂದೆ ಇಟ್ಕೊಂಡು ಆ ಪಿಕ್ಚರನ್ನು ಹೇಗೆ ಡಿಸ್ಕ್ರೈಬ್ ಮಾಡಲಾಗಿದೆ, ಹೇಗೆ ಇಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಬರೆಯಲಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಪಾಯಿಂಟ್ಗಳನ್ನ ನೋಡಿಕೊಂಡು ತಾವು ಬರಿಬೋದು. ಇನ್ನು ಪದ್ಯ ಕಂಠಪಾಠ ಮಾಡ್ತಕ್ಕಂಥದ್ದು, ಮೆಮೊರೈಸೇಷನ್ಗೆ ಇರ್ತಕ್ಕಂಥದ್ದು, ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಲ್ಲಿ 4 ಲೈನ್ಸನ್ನು ತಾವು ಗಮನಿಸಬಹುದು. ಇಲ್ಲಿ ಪದ್ಯ ಬರೀಬೇಕಾದ್ರೆ ಕ್ವಶನ್ ನಂಬರ್ 34ನಲ್ಲಿ ನಿಮಗೆ ಚಾಯ್ಸ್ ಇರ್ತಕ್ಕಂಥದ್ದು. ಎರಡರಲ್ಲಿ ಯಾವುದಾದ್ರೂ ಬೇಕಾದ ಒಂದು ಪದ್ಯವನ್ನು ಸೆಲೆಕ್ಟ್ ಮಾಡಿ ಕೇಳಲ್ಪಟ್ಟಿರ್ತಕ್ಕಂಥ 4 ಲೈನ್ಗಳನ್ನು ಕಂಪ್ಲೀಟ್ ಮಾಡಬೇಕು ಪರ್ 4 ಮಾರ್ಕ್. ಇನ್ನು ರೀಡಿಂಗ್ ಕಾಂಪ್ರೆನ್ಷನ್ ಅಂತಂದರೆ ಇಲ್ಲಿ ಕ್ವಶನ್ ನಂಬರ್ 35 ನಿಮಗೆ 100% ಏನಾಗಿರ್ತದೆ ಅಂತಂದರೆ ಪ್ಯಾಸೇಜ್ ಇರ್ತದೆ. ನಿಮಗೆ ಪ್ಯಾಸೇಜ್ನಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಅದರ ಅರ್ಥ ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರೋದ್ರಿಂದ ಇಟ್ಸ್ ಈಸಿ ಟು ಗೆಟ್ 2 ಮಾರ್ಕ್. ಹೇಗೆ ತೊಗೋಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಹೌ ಈಸ್ AI ಯೂಸ್ಫುಲ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕೀವರ್ಡ್ಸ್ಗಳನ್ನು ನೀವು ಲೆಕ್ಕಾಚಾರ ತೊಗೋಬೇಕಾಗ್ತದೆ. AI ಯೂಸ್ಫುಲ್ ಅಂತಕ್ಕಂಥ ಕೀವರ್ಡ್ಸನ್ನು ಇಡೀ ಪ್ಯಾಸೇಜ್ನಲ್ಲಿ ಹುಡುಕಿದರೆ ನಿಮಗೆ ಆ ವರ್ಡ್ ಆಚೆ ಒಂದು ಅಥವಾ 2 ಸೆಂಟೆನ್ಸ್ಗಳು, ಆ ವರ್ಡ್ ಈಚೆ 1 ಅಥವಾ 2 ಸೆಂಟೆನ್ಸ್ಗಳನ್ನ ಸೇರಿಸಿ ನೀವು ಕರೆಕ್ಟ್ ಆನ್ಸರ್ ಬರೆದ್ರೆ ನೀವು ಡೆಫಿನೆಟ್ಲಿ 2 ಮಾರ್ಕ್ಸನ್ನು ತೊಗೋಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ಒನ್ ಆಫ್ ದ ಮೇನ್ ಕನ್ಸರ್ನ್ ಅಬೌಟ್ AI ಅಂತಕ್ಕಂಥದ್ದು. ಇದು ಕೂಡ ನಿಮಗಲ್ಲಿ ಆನ್ಸರ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಮೇನ್ ಕನ್ಸರ್ನ್ ಅಬೌಟ್ AI ಅಂತಕ್ಕಂಥದ್ದು ಕೀವರ್ಡ್ ಆದರೆ 100% ನಮ್ಮ ಆನ್ಸರಲ್ಲಿ ಆ ವರ್ಡ್ ಬಂದಿರ್ತದೆ. ಒನ್ ಆಫ್ ದ ಮೇನ್ ಕನ್ಸರ್ನ್ ಅಬೌಟ್ AI ಈಸ್ ಪೊಟೆನ್ಷಿಯಲ್ ಫಾರ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಡ್ಯೂ ಟು ಆಟೋಮೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 36 ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು. 3ರಲ್ಲಿ 1ಕ್ಕೆ ನಾವು ಆನ್ಸರನ್ನು ಬರೀಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಪದ್ಯದ ಮೇಲೆ ಕೇಳಲ್ಪಡ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ 3 ಪದ್ಯಗಳ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಯಾವುದಾದ್ರೂ ಒಂದನ್ನು ನೀವು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಆನ್ಸರ್ ಬರೀಬೇಕಾಗ್ತದೆ. ಇಲ್ಲಿ ಪೊಯಮ್ ನಂಬರ್ 1 ಗ್ರ್ಯಾಂಡ್ ಮ್ಯಾಕ್ ಕಾನ್ಸೆಪ್ಟ್ ಪದ್ಯದ್ದು ಸಮರಿಯನ್ನು ಬರೆದ್ರೆ ಸಾಕು. ಯಾವಾಗಲೂ ಬಂದೇ ಬರ್ತಕ್ಕಂಥ ಸಮರಿ ಆಗಿರೋದ್ರಿಂದ ಬಿ ಪ್ರಿಪೇರ್ಡ್, ಆವಾಗ ಪ್ರಿಪೇರ್ ಆಗಬೇಕಾಗುತ್ತದೆ. ಇದನ್ನು ತಾವು ಬೇಕಿದ್ರೆ ನೋಡ್ಕೊಳ್ಬೋದು. ಸಾಂಗ್ ಆಫ್ ಇಂಡಿಯಾ ಪದ್ಯದ ಕೂಡ ಇಲ್ಲಿ ನಮಗಿಲ್ಲಿ ಸಮರಿಯನ್ನು ಬರಿಬೋದು. ಶಾರ್ಟಾಗಿ ಸಾಂಗ್ ಆಫ್ ಇಂಡಿಯಾ ಪದ್ಯದ ಸಮರಿಯನ್ನು ಕೊಡಲಾಗಿದೆ. ನೆಕ್ಸ್ಟ್ ದ ಸ್ಪಿರಿಟ್ ಆಫ್ ಲಿಟ್ಲ್ ಮೆಡನ್. ಸೊ ಇದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ 6th ಪೊಯಮ್ದಿಂದ ಬಂದಿರತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥದ್ದು. ಹಾಗಾಗಿ 3ರಲ್ಲಿ ಬೇಕಾದ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗ್ತದೆ. ಬಟ್ ಈಗ ಸದ್ಯಕ್ಕೆ ನೀವು ಪ್ರಿಪೇರ್ ಮಾಡಬೇಕಾಗಿರೋದು 3ಕ್ಕೆ 3. ಎಸ್ಸೆ ರೈಟಿಂಗ್ ಕ್ವಶನ್ ನಂಬರ್ 37 ಎಸ್ಸೆ ರೈಟಿಂಗ್ ಪ್ರಬಂಧ ಬರೆಯೋದು ಹೇಗೆ, ಅದರ ಸ್ಟೆಪ್ಸ್ಗಳೇನು ಅಂತಕ್ಕಂಥದ್ದನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಇಲ್ಲಿಗೆ ಸದ್ಯಕ್ಕೆ 3 ಎಸ್ಸೆ ರೈಟಿಂಗನ್ನು ತಮಗೆ ಕೊಟ್ಟಿದ್ದು. ಏರ್ ಪೊಲ್ಯೂಷನ್, ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು. ಸೊ ಇಲ್ಲಿ ಮೊಬೈಲ್ ಫೋನ್ಸ್ ಬಗ್ಗೆ ಒಂದು ಎಸ್ಸೆಯನ್ನು ಕೊಡಲಾಗಿದೆ. ಇಷ್ಟು ಬರೆದ್ರೆ ಡೆಫಿನೆಟ್ಲಿ ನೀವು 4 ಅಂಕಗಳನ್ನ ಪಡ್ಕೋಬೋದು. ಕನ್ಕ್ಲೂಷನ್ ಇರಬೇಕು, ಇಂಟ್ರೊಡಕ್ಷನ್ ಇರಬೇಕು, ಡೆವಲಪ್ಮೆಂಟ್ ಆಫ್ ದಿ ಎಸ್ಸೆ ಇರಬೇಕಾಗ್ತದೆ.
ನೆಕ್ಸ್ಟ್ ನೋಡೋದಾದರೆ essay 1 ಏರ್ ಪೊಲ್ಯೂಷನ್ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಟೈಪ್ ನೀವು ಹೆಡ್ಡಿಂಗ್ ಹಾಕಿ ಇಂಟ್ರೊಡಕ್ಷನ್ ಬರೀಬೇಕಾಗ್ತದೆ. ಇಂಟ್ರೊಡಕ್ಷನ್ ಬರೆದ ಮೇಲೆ ಎಕ್ಸ್ಪ್ಲನೇಷನನ್ನು ಕೂಡ ವಿವರಣೆಯನ್ನು ಕೊಡಬೇಕಾಗ್ತದೆ. ಈ ರೀತಿಯಾಗಿ ಹೀಗೆಯೇ ಕೊಡಬೇಕಂತಂದೇನಿಲ್ಲ, ನೀವು ನಿಮ್ಮದೇ ಆಗಿರತಕ್ಕಂಥ ಓನ್ ಸೆಂಟೆನ್ಸಸ್ಗಳಲ್ಲಿ ಬರಿಬೋದು. ಕನ್ಕ್ಲೂಷನ್ ಕೂಡ ಇಲ್ಲಿ ಕೊಡಲಾಗಿದೆ. ಎಸ್ಸೆ ನಂಬರ್ 3 ಸೋಷಿಯಲ್ ಮೀಡಿಯಾ ಇಂಟ್ರೊಡಕ್ಷನನ್ನು ಕೂಡ ಇಲ್ಲಿ ಬರೀಬೇಕು. ಪ್ರತಿಯೊಂದು ಪ್ರಬಂಧಕ್ಕೂ ತಾವು ಇಂಟ್ರೊಡಕ್ಷನನ್ನು ಬರಲೇಬೇಕಾಗ್ತದೆ, ಎಕ್ಸ್ಪ್ಲನೇಷನ್ ಬೇಕು. ಅದಾಗ್ತದಂಗೆ ಲಾಸ್ಟ್ ಕೊನೆಗೆ ಏನಿರಬೇಕು ನಮಗೆ ಇಲ್ಲಿ ಕನ್ಕ್ಲೂಷನನ್ನು ಕೂಡ ಬರೀಬೇಕು. ಇನ್ನು ಕ್ವಶನ್ ನಂಬರ್ 38 ಆ್ಯಂಡ್ ಲಾಸ್ಟ್ ಕ್ವಶನ್ ಏನಪ್ಪ ಇದೆ ಅಂತಂದರೆ ಲೆಟರ್ ರೈಟಿಂಗ್ ಇರ್ತಕ್ಕಂಥದ್ದು. ಇಲ್ಲಿ ಚಾಯ್ಸ್ ಇರೋದರಿಂದ ಒಂದು ಫಾರ್ಮಲ್ ಲೆಟರ್, ಅದರರ್ಥ ಒಂದು ಪರ್ಸನಲ್ ಲೆಟರ್ ಇರ್ತದೆ, ಒಂದು ಅಫಿಷಿಯಲ್ ಲೆಟರ್ ಇರ್ತದೆ. ಈ ಲೆಟರ್ ರೈಟಿಂಗ್ ಬಗ್ಗೆ ನಾವು ಆಲ್ರೆಡಿ ಒಂದು ಫಾರ್ಮಲ್ ಲೆಟರ್ ಇರ್ತದೆ, ಒಂದು ಇನ್ಫಾರ್ಮಲ್ ಲೆಟರ್ ಇರ್ತದೆ. ಲೆಟರ್ ರೈಟಿಂಗನ್ನು ಹೇಗೆ ಬರೀಬೇಕು, 5 ಮಾರ್ಕ್ಸ್ ಹೇಗೆ ತೊಗೋಬೇಕಂತಕ್ಕಂಥದ್ದನ್ನು ಆಲ್ರೆಡಿ ನಾವು ವಿಡಿಯೋ ಮಾಡಿರ್ತಕ್ಕಂಥದ್ದು. ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ, ನಮ್ಮ ವೀಡಿಯೋಸ್ಗಳನ್ನು ಸರ್ಚ್ ಮಾಡಿದರೆ ಶೋರ್ 100% ನಿಮಗೆ 5 ಮಾರ್ಕ್ ಬರ್ತಕ್ಕಂಥ ಹೇಗೆ ಡೀಲ್ ಮಾಡಬೇಕಂತಕ್ಕಂಥದ್ದನ್ನು ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ. ಇಲ್ಲಿ ಕೊನೆಗೆ ಫಾರ್ಮಲ್ ಲೆಟರ್ ಅಂದರೆ ಅಫಿಷಿಯಲ್ ಲೆಟರ್ ಇರ್ತಕ್ಕಂಥದ್ದು. ಫ್ರಾಮ್ ಅಡ್ರೆಸ್ ಹೆಂಗೆ ಬರಬೇಕು, ಸ್ಟೆಪ್ಸ್ಗಳು ಹೆಂಗೆ ಫಾಲೋ ಮಾಡಬೇಕು, ಟು ಅಡ್ರೆಸ್ ಎಲ್ಲಿ ಬರಬೇಕು, ಸಬ್ಜೆಕ್ಟ್ ಏನು, ಸಲ್ಯುಟೇಷನ್ ಏನು, ಆಮೇಲೆ ನಮ್ಮ ಆನ್ಸರ್ ಏನು, ಹೇಗೆ ಅದನ್ನು ಡೆವಲಪ್ ಮಾಡಬೇಕು ಲೆಟರ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿವರೆಗೆ ನಾವು 10ನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರ ಸಹಿತ ಚರ್ಚೆ ಮಾಡಲಾಗಿದ್ವಿ. ನಾಳೆ ಮಾಡೆಲ್ ಕ್ವಶನ್ ನಂಬರ್ 2 ವಿತ್ ಆನ್ಸರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ಸಾಧ್ಯ ಆದಷ್ಟು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.